प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये सर्वविघ्नोपशान्तये। ಖಗಮೃಗಗಳ ಕಲರವ ಎಂಥ ಮಧುರವನವಿದು, ಕಣ್ಮನಗಳ ಮುದಗೊಳಿಸುವ ಮನ ತಣಿಸುವ ವೀಡಿದು, ಭೂಲೋಕದಿನಾಕದ ಅನುಭವದ ವನವಿದು, ಹಚ್ಚ ಹಸಿರ ಜಗದ ಉಸಿರ ಸೊಬಗ ಸಿರಿಯ ನೆಲೆಯಿದು, ಮನದದು ಗುಡ ಕಳೆದು ಹಗುರಗೊಳಿಸೋ ಜಗವಿದು, ಆಹಾ ಸುಂದರ ಆಹಾ ಸುಂದರ ಆಹಾ ಎಂತ ಸುಂದರ ವನದೇವಿ ನಿನಗೆ ನಮನ ಪೂರ್ಣ ಮನದ ಭಾವನೆ. ಆಹಾ, ಎಷ್ಟೊಂದು ಸುಂದರ ಈ ಕಾಡು. ಎತ್ತ ನೋಡಿದರತ್ತ ಹಸಿರು, ಕಲರವ ಮಾಡುತ್ತಿರುವ ಹಕ್ಕಿಗಳು, ಸಂತೋಷದಿಂದ ವಿಹರಿಸುತ್ತಿರುವ ಪ್ರಾಣಿಗಳು. ಸೀತೆ, ಪ್ರಕೃತಿಯೇ ಸರ್ವ ಸೌಂದರ್ಯದ ಮೂಲ. ಪ್ರಕೃತಿ ಸಿರಿಸೊಬಗು, ಅದು ಹೃದಯ ಮನಗಳನ್ನ ತಣಿಸುತ್ತದೆ. ಇಂಥ ಆನಂದವನ್ನು ಅನುಭವಿಸುವುದು ಒಂದು ಭಾಗ್ಯವೇ ಸರಿ. ಅಣ್ಣ, ಈ ಪ್ರಕೃತಿ ಎಲ್ಲವನ್ನ ತನ್ನೊಳಗೆ ಅಡಗಿಸಿಕೊಂಡಿದೆಯಲ್ಲ. ಸಕಲ ಜೀವಿಗಳಿಗೂ ಸರ್ವಸ್ವವನ್ನು ನೀಡುವ ಈ ಪ್ರಕೃತಿ ಮಾತೆಯೇ ನಿಜವಾದ ಶ್ರೀಮಂತಳು. ಅದೋ ಸ್ವಾಮಿ, ಅಲ್ಲಿ ನೋಡಿ, ಮೊಲಗಳು ಹೇಗೆ ಓಡಾಡುತ್ತಿವೆ, ಜಿಂಕೆಗಳು ಹೇಗೆ ನೆಗೆದಾಡುತ್ತಿವೆ. ನನಗಂತೂ ತುಂಬಾ ಸಂತಸವೆನಿಸುತ್ತಿದೆ. ಮುಟಿದೆದ್ದಿದೆ ಮನದಾಳದಿ ಮಾನವನ ಸಂಗ, ಮನವು ಬಯಸಿ ಅರಸುತ್ತಿದೆ ಮನುಜನ ಸ್ನೇಹ, ಮನದಾಸೆಗೆ ಇಂಪಿಡಲು ಧರಿಸುವೆ ರತಿರೂಪ, ಪ್ರತಿರೂಪದಿ ಬೇಡುವೆನು ಮಾನವನ ಸ್ನೇಹ. ಏನು, ಕಾಡಿನಲ್ಲಿ ಮಾನವರ ಸುಳಿವು ಕಾಣಿಸುತ್ತಿದೆಯಲ್ಲ. ಆಹಾ, ಎಷ್ಟೊಂದು ಸುಂದರವಾದ ಪುರುಷರು. ಏನು ಇವರ ರೂಪ, ಏನು ಇವರ ಯೌವನ. ನನಗೇಕೋ ಇವರ ಮೇಲೆ ಅತಿಯಾದ ಮೋಹ ಉಂಟಾಗುತ್ತಿದೆಯಲ್ಲ. ಹೇಗಾದ್ರೂ ಮಾಡಿ ನಾನವರನ್ನ ಒಲಿಸಿಕೊಳ್ಳಲೇಬೇಕು. ಯಾರು ನೀ ಚೆಲುವ, ಎಲ್ಲಿಂದ ಬಂದೆ ನೀ, ಯಾರು ನೀ ಚೆಲುವ, ಎಲ್ಲಿಂದ ಬಂದೆ ನೀ, ನಿನ್ನ ರೂಪವ ನೋಡಿ ಮನಕಾಗಿದೆ ಹರ್ಷ, ನಿನ್ನ ರೂಪವ ನೋಡಿ ಮನಕಾಗಿದೆ ಹರ್ಷ, ಬಯಸುತ್ತಿದೆ ನಿನ್ನ ಸ್ನೇಹ, ಬಾವರಿಸು ವರಿಸು ಬಾ ನಿನ್ನವಳಾಗಿ. ಓಹೋ, ಸುಂದರ ಯುವಕ, ನೀನಾರು? ಈ ಕಾಡಿನಲ್ಲಿ ಏನು ಮಾಡುತ್ತಿರುವಿ? ನೀನು ಎಷ್ಟೊಂದು ಸುಂದರವಾಗಿದ್ದೀಯ. ನಾನು ಇದುವರೆಗೂ ನಿನ್ನಂತ ಸುಂದರನಾದ ಯುವಕನನ್ನು ನೋಡಿಯೇ ಇಲ್ಲ. ನೀನು ನನ್ನ ಮದುವೆಯಾಗಿ ನನ್ನ ಗಂಡನಾಗಬೇಕು. ನನಗೆ ಈಗಾಗಲೇ ಮದುವೆಯಾಗಿದೆ. ಅಲ್ಲಿದ್ದಾಳಲ್ಲ ಆ ಸೀತೆಯೇ ನನ್ನ ಮಡದಿ. ಅವಳ ಹೊರತು ಈ ಜನ್ಮದಲ್ಲಿ ಇನ್ನಾರನ್ನು ಮದುವೆಯಾಗಲಾರೆ, ಮುಟ್ಟಲಾರೆ. ಬೇಕಾದ್ರೆ ಅಲ್ಲಿ ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ, ವಿಚಾರಿಸಿ ನೀವು. ಅನುಜ ಲಕ್ಷ್ಮಣನಿರುವ ಸ್ಫುರದ್ರೂಪಿ ವೀರನು, ಬೇಡಿಕೋ ಮನದಾಸೆ ಮನ್ನಿಸುವನು. ನಾನು ಬೆಡಲೆ ಬೆಣ್ಣೆ ತೆರಳು ನೀ ಅವನಲ್ಲಿಗೆ,
ಸುಂದರ ಪುರುಷ ಲಕ್ಷ್ಮಣ. ನಿನ್ನ ಅಣ್ಣನನ್ನು ಮದುವೆಯಾಗಬೇಕೆಂದಿದ್ದೆ. ಅವನಿಗೆ ಸುಂದರವಾದ ಸೀತೆ ಸತಿ ಇದ್ದಾಳಂತೆ. ಅವರಿಬ್ಬರು ಈ ಕಾಡಿನಲ್ಲಿ ಜೊತೆಗಿರುವಾಗ ನೀನಾದರೂ ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಒಂದಾಗು. ಓಹೋ, ವಿಷಯ ಹೀಗಿದೆಯೋ? ನೋಡು, ನಾನು ಶ್ರೀರಾಮನ ವಿಧೇಯಕ. ನಾನು ಅವನಿಗಾಗಿ ಸೇವೆ ಮಾಡಲು ಬಂದಿರುವೆ ಹೊರತು ಬೇರೆ ಯಾವುದಕ್ಕೂ ಆಶಿಸಲಾರೆ. ಹಾಗಾಗಿ ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಏ ಚೆಲುವೆ, ಸೀತೆಯೇ, ಈ ಸುಂದರ ಪುರುಷರಿಗೆ ಮನಸೋತು ನಾನಾಗಿಯೇ ಇವರಲ್ಲಿ ಮದುವೆಯಾಗಿ ಎಂದು ಬೇಡಿಕೊಂಡರೂ ಯಾರೂ ನನ್ನ ಆಸೆಗೆ ಸ್ಪಂದಿಸುತ್ತಿಲ್ಲ. ನೀನು ಒಂದು ಹೆಣ್ಣು. ಒಂದು ಹೆಣ್ಣಿನ ಹಂಬಲ, ಪ್ರೇಮಾಂಕುರ ಇನ್ನೊಂದು ಹೆಣ್ಣಿಗೆ ಅರ್ಥೈಸಿಕೊಳ್ಳಲು ಸಾಧ್ಯ. ನೀನಾದ್ರೂ ಇವರಿಗೆ ಹೇಳಿ ನನ್ನನ್ನ ಮದುವೆಯಾಗಲು ಒಪ್ಪಿಸು. ನೋಡಮ್ಮ, ಇವರು ಎಲ್ಲ ಪುರುಷರಂತಲ್ಲ. ಅವರ ವಿಚಾರ ಆದರ್ಶಗಳನ್ನ ನಾನು ಬದಲಿಸಲು ಶಕ್ಯಳಲ್ಲ. ನೀನೇ ಇನ್ನೊಮ್ಮೆ ಪ್ರಯತ್ನಿಸಿ ನೋಡು. ಸುಂದರ ಪುರುಷ ಶ್ರೀರಾಮ, ನಿನ್ನ ತಮ್ಮ ಆತ ನಿನ್ನ ವಿಧೇಯಕನಂತೆ. ನಿನ್ನ ಸೇವೆಯೇ ಆಜ್ಞೆಯೇ ಅವನಿಗೆ ಮುಖ್ಯವಂತೆ. ಅದಕ್ಕೆ ಸುಂದರಾಂಗ, ನೀನೇ ನನ್ನ ಮದುವೆ ಮಾಡಿಕೋ, ತಿರಸ್ಕರಿಸಬೇಡ. ನಾನು ನಿನ್ನನ್ನೇ ಅಲ್ಲ, ಯಾವ ಸ್ತ್ರೀಯರನ್ನು ಮದುವೆಯಾಗಲಾರೆ. ಆ ಕಡೆ ತಿರುಗು. ನಿನ್ನ ಬೆನ್ನ ಮೇಲೆ ಬರೆಯುತ್ತೇನೆ. ನನ್ನ ತಮ್ಮ ಲಕ್ಷ್ಮಣನಿಗೆ ತೋರಿಸು. ಲಕ್ಷ್ಮಣ, ಲಕ್ಷ್ಮಣ, ನಿಮ್ಮ ಅಣ್ಣ ನಿನ್ನ ಮದುವೆ ಆಗಲು ಒಪ್ಪಿಗೆ ನೀಡಿದ್ದಾನೆ. ನೋಡು, ನನ್ನ ಬೆನ್ನ ಮೇಲೆ ಏನು ಬರೆದು ವಿಷಯ ತಿಳಿಸಿದ್ದಾನೆ ಅಂತ. ಹಾ, ತಿರುಗು. ಲಕ್ಷ್ಮಣ, ಇವಳು ಮಾಯಾ ವೇಷದಲ್ಲಿರುವ ರಾಕ್ಷಸಿ. ಇವಳ ಮೂಗನ್ನು ಕತ್ತರಿಸು. ಓಹೋ, ಹೀಗೋ ವಿಷಯ. ಈ ರಾಕ್ಷಸಿಗೆ ಪಾಠ ಕಲಿಸುತ್ತೇನೆ. ಎಲ್ಲಿ ತಿರುಗು. ಅಯ್ಯೋ, ನನ್ ಮೂಗು! ಅಯ್ಯೋ, ನನ್ ಮೂಗೇ ಕತ್ತರಿಸ್ಬಿಟ್ನಲ್ಲಪ್ಪ. ಏನರ ಪಿಳ್ಳೆಗಳ, ನನ್ನ ಮದುವೆಯಾಗೆಂದರೆ ಮೂಗೇ ಕತ್ತರಿಸಿ ಹಾಕಿದಿರಲ್ಲ. ನಮ್ಮ ಅಣ್ಣ ರಾವಣಾಸುರನಿಗೆ ಹೇಳಿ ನಿಮ್ಮ ಮೇಲೆ ಸೇಡಿ ತೀರಿಸಿಕೊಳ್ಳುತ್ತೇನೆ. ಅಯ್ಯೋ, ನನ್ ಮೂಗು, ನನ್ ಮೂಗು! ಅಯ್ಯೋ, ನನ್ ಮೂಗು, ನನ್ ಮೂಗು! ನಿಮಗೆ ಪಾಠ ಕಲಿಸುವೆ ಅಣ್ಣ ರಮಣಗಿರಿ, ನಿಮಗೆ ಪಾಠ ಕಲಿಸುವೆ. ಅಣ್ಣ, ಅಣ್ಣ, ರಾವಣಾಸುರ, ಲಂಕಾಧಿಪತಿ, ನೋಡು ನನ್ನ ಈ ಸ್ಥಿತಿಯನ್ನ. ಈ ಅವಮಾನದಿಂದ ನನ್ನ ನೆಮ್ಮದಿಯೇ ಹಾಳಾಗಿದೆ. ಇದಕ್ಕೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳಲೇಬೇಕು. ಅದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪ್ರೀತಿಯ ತಂಗಿ ಶೂರ್ಪನಖಿ, ನೀನು ದುಃಖಿಸುತ್ತಿರುವೆಯ? ಏನಾಯ್ತು ನಿನಗೆ? ಇದಕ್ಕೆಲ್ಲ ಏನು ಕಾರಣ? ಅಣ್ಣ, ಅವರು ಆ ನರಪಿಳ್ಳೆಗಳು ರಾಮ ಲಕ್ಷ್ಮಣರಂತೆ ದಂಡಕಾರಣ್ಯದಲ್ಲಿ ವಾಸವಾಗಿದ್ದಾರೆ. ಅವರ ಜೊತೆ ಸೀತೆಯೂ ಇದ್ದಾಳೆ. ನಾನು ಅವರಲ್ಲಿಗೆ ಹೋದರೆ ನನ್ನ ಮೂಗನ್ನೇ ಕತ್ತರಿಸಿ ಹಾಕಿಬಿಟ್ಟರು. ಇದಕ್ಕೆ ನೀನು ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು. ಲಂಕಾಧಿಪತಿ ರಾವಣಾಸುರನೆಂದರೆ ದೇವತೆಗಳೇ ಗಡಗಡ ನಡಗುತ್ತಿರುವಾಗ ನನ್ನ ತಂಗಿ ಶೂರ್ಪನಖಿ ಮೂಗು ಕತ್ತರಿಸಿ ಅವಮಾನಿಸುವುದಂದ್ರೇನು? ಎಷ್ಟು ಕೊಬ್ಬು ಈ ನರ ಪಿಳ್ಳೆಗಳಿಗೆ! ತಂಗಿ, ಸಮಾಧಾನ ತೆಗೆದುಕೋ. ನಾನು ಇದಕ್ಕೆ ಪ್ರತಿಕಾರ ತೀರಿಸಿಕೊಂಡೇ ಕೊಳ್ಳುತ್ತೇನೆ. ರಾಮ, ಸ್ವಯಂವರದಲ್ಲಿ ನೀನು ಸೀತೆಯನ್ನು ಗೆದ್ದು ಒಯ್ದೆ. ನಾನು ಈಗ ಸೀತೆಯನ್ನು ಕೊಂದು ಒಯ್ಯುತ್ತೇನೆ. ರಾವಣನ ಸೋದರಿಯ ದುಸ್ಥಿತಿಗೆ ತಂದವರ ಹಿಡಿದೆಳೆದು ಬಡಿದಾಡಿ ಹಗೆಯ ತೀರಿಸಿದೊಡೆ. ಲಂಕಾಧಿಪತಿಗೇನು ಬೆಲೆ
ಮಾರೀಚ, ಮಾವ ಮಾರೀಚ, ನನ್ನ ತಂಗಿಯ ಮೂಗ ಕತ್ತರಿಸಿರುವ ರಾಮ ಲಕ್ಷ್ಮಣರ ವಿರುದ್ಧ ನಾನು ಸೇಡು ತೀರಿಸಿಕೊಳ್ಳಬೇಕೆಂದಿರುವೆ. ಅದಕ್ಕಾಗಿ ಚೆಲುವೆಯಾದ ಸೀತೆಯನ್ನು ಅಪಹರಿಸಬೇಕೆಂದಿರುವೆ. ಅದಕ್ಕೆ ನಿನ್ನ ಸಹಾಯ ಬೇಕು. ರಾವಣ, ನಿನಗೆ ಯಾರೋ ಕೆಟ್ಟ ಸಲಹೆ ನೀಡಿದ್ದಾರೆ. ಸೀತೆಯನ್ನ ಕರೆದುಕೊಂಡು ಬರುವುದೆಂದರೆ ನಿನ್ನ ಮೃತ್ಯುವನ್ನೇ ಆಹ್ವಾನಿಸಿದಂತೆ. ಸಿಡಿಲಿನ ಜೊತೆ ಸರಸವಾಡುವ ನಿನ್ನ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಲಂಕೆಗೆ ಹಿಂತಿರುಗು. ರಾವಣ ವಿನಾಶಕಾಲೇ ವಿಪರೀತ ಬುದ್ಧಿ, ಬೇಡವಿ ದುಸ್ಸಾಹಸವೆಂದೊಡೆ. ಮಾರೀಚ, ನೀನು ರಾಮನ ಬಾಣಗಳಿಗೆ ಎಷ್ಟೊಂದು ಹೆದರಿಕೊಂಡಿರುವೆಯಲ್ಲ. ನೀನು ರಾಮನ ಬಾಣವನ್ನು ಎದುರಿಸುವ ಪ್ರಸಂಗವೇ ಬರುವುದಿಲ್ಲ. ನಾನೊಂದು ಉಪಾಯ ಮಾಡಿದ್ದೇನೆ. ನೀನು ಮಾಯಾವಿ, ಯಾವ ಕ್ಷಣದಲ್ಲಿ ಯಾವ ರೂಪವನ್ನು ಬೇಕಾದರೂ ತಾಳಬಹುದು. ನೀನು ಚಿನ್ನದ ಬಣ್ಣದ ಜಿಂಕೆ ಮರಿಯಾಗಿ ಸೀತೆಗೆ ಕಾಣುವಂತೆ ಅವರ ಗುಡಿಸಲಿನ ಸುತ್ತಮುತ್ತ ಓಡಾಡು. ಸೀತೆ ಆ ಜಿಂಕೆಯನ್ನು ಬಯಸಿದಾಗ ರಾಮ ಲಕ್ಷ್ಮಣರು ಹಿಡಿಯಲು ಬರುತ್ತಾರೆ. ಆಗ ಸೀತೆಯೊಬ್ಬಳೇ ಉಳಿಯುತ್ತಾಳೆ. ನಾನು ಅವಳನ್ನು ಅಪಹರಿಸುತ್ತೇನೆ. ರಾಜನೇ, ನಿನಗೆ ಈಗಾಗಲೇ ಚೆಲುವೆಯರಾದ ಹಲವಾರು ಪತ್ನಿಯರಿದ್ದಾರೆ. ಸುಮ್ಮನೆ ಸೀತೆಗಾಗಿ ಆಸೆ ಪಡಬೇಡ. ಲಂಕೆಯ ನಾಶಕ್ಕೂ ನನ್ನ ಸಾವಿಗೂ ನಿನ್ನ ಸಾವಿಗೂ ಅವಳೇ ಕಾರಣವಾಗಬಹುದು. ದಯವಿಟ್ಟು ಈ ವಿಚಾರ ಬಿಟ್ಟು ಬಿಡು. ಮಾರೀಚ, ರಾಮನ ಬಾಣಗಳಿಗೆ ಹೆದರಿ ನೀನು ನನಗೆ ಸಹಾಯ ಮಾಡಲು ಒಪ್ಪದಿದ್ದರೆ ನಿನ್ನನ್ನು ಈ ಕ್ಷಣದಲ್ಲೇ ಕೊಂದು ಹಾಕುವೆ. ನಾನೆಂದಂತೆ ನೀ ಕೇಳದಿದ್ದೊಡೆ, ನಿನಗಂತ್ಯವೆಂದು ರಾವಣನಾರ್ಭಟಿಸಲು. ನಾನೆಂದಂತೆ ನೀ ಕೇಳದಿದ್ದೊಡೆ, ನಿನಗಂತ್ಯವೆಂದು ರಾವಣನಾರ್ಭಟಿಸಲು. ರಾವಣ, ಹೇಗೂ ನಾನು ಸಾಯುವುದು ನಿಶ್ಚಿತವೆನಿಸುತ್ತದೆ. ನಿನ್ನ ಕೈಯಿಂದ ಸಾಯುವ ಬದಲು ರಾಮನ ಬಾಣಕ್ಕೆ ಆಹುತಿಯಾಗುವುದೇ ಲೇಸು. ಶ್ರೀರಾಮನಿಂದ ಮುಕ್ತಿಯಾಗುವುದೆಂದೆಣಿಸಿ ಮಾರೀಚ ಒಪ್ಪಿಕೊಂಡು ಮಾಯಾ ಜಿಂಕೆಯಾಗಿ ಹೊರಟ. ನೋಡು ನೋಡಲಿ ರಮಣ ಸ್ವರ್ಣಾಮೃಗದ ಚೆಲುವು. ನೋಡು ನೋಡಲಿ ರಮಣ ಸ್ವರ್ಣಾಮೃಗದ ಚೆಲುವು. ಹಿಡಿದುತಾ ತಂದೆನ ಮನವ ತಣಿಸು, ತಂದೆನ ಮನವ ತಣಿಸು. ಸ್ವಾಮಿ, ಅಲ್ ನೋಡಿ, ಆ ಬಂಗಾರ ಬಣ್ಣದ ಜಿಂಕೆ ಎಷ್ಟು ಚೆನ್ನಾಗಿದೆಯಲ್ಲ. ಅದನ್ನು ನನಗೆ ತಂದು ಕೊಡಿ. ನಾವು ಅಯೋಧ್ಯೆಗೆ ಹೋಗುವಾಗ ಆ ಜಿಂಕೆಯನ್ನು ನಮ್ಮೊಂದಿಗೆ ಒಯ್ಯೋಣ. ಅಣ್ಣ, ನನಗೇನೋ ಇದು ನಿಜವಾದ ಜಿಂಕೆಯಂತೆ ಕಾಣುತ್ತಿಲ್ಲ. ಯಾವನೋ ರಾಕ್ಷಸನು ಜಿಂಕೆಯ ರೂಪ ತಾಳಿ ಬಂದಿರುವಂತೆ ಕಾಣುತ್ತಿದೆ. ಯಾವುದಕ್ಕೂ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಹಾಗೇನಿರ್ಲಿಕ್ಕಿಲ್ಲ, ಅದು ಜಿಂಕೆಯೇ ಇರಬೇಕು. ಇಂಥ ಅಪರೂಪದ ಜಿಂಕೆ ಸಿಗುವುದೇ ಹೆಚ್ಚು. ಅದು ನನಗೆ ಬೇಕೇ ಬೇಕು. ನನಗೂ ಆ ಜಿಂಕೆಯ ರೂಪ ಇಷ್ಟವಾಗಿದೆ. ಜಾನಕಿ ಇಷ್ಟದಂತೆ ಅದನ್ನು ಹಿಡಿದು ತರ್ತೇನೆ. ಒಂದು ವೇಳೆ ನೀನು ಹೇಳಿದಂತೆ ರಾಕ್ಷಸನಾಗಿದ್ದರೆ ಆ ರಾಕ್ಷಸನನ್ನ ಕೊಂದು ಬರ್ತೇನೆ. ಆ ರಾಕ್ಷಸನಿಂದ ತೊಂದರೆಯೂ ತಪ್ಪಿದಂತಾಗುತ್ತೆ. ಆದರೆ ನೀನು ಎಚ್ಚರದಿಂದಿರು. ನಾನು ಬರುವವರೆಗೂ ಸೀತೆಯನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ ಎಂದು ಮನದಾಸೆಯನ್ನು ಹೇಳಿ ಹೊರಟ ರಾಘವನಾಗ ಜಿಂಕೆಯನ್ನು ಅರಸುತ್ತ. ಎಂದು ಮನದಾಸೆಯನ್ನು ಹೇಳಿ ಹೊರಟ ರಾಘವನಾಗ ಜಿಂಕೆಯನ್ನು ಅರಸುತ್ತ.
ಹಾ ಸೀತಾ, ಹಾ ಲಕ್ಷ್ಮಣ, ಸೀತಾ, ಲಕ್ಷ್ಮಣ. ರಾಮನ ಪತ್ತಿಗೆಡೆಯಾದೆಂದೆಣಿಸಿ ಲಕ್ಷ್ಮಣ ಹೋಗಿನಲು. ರಾಮನ ಪತ್ತಿಗೆಡೆಯಾದೆಂದೆಣಿಸಿ ಲಕ್ಷ್ಮಣ ಹೋಗಿನಲು. ಲಕ್ಷ್ಮಣ, ನಿನ್ನ ಅಣ್ಣ ಯಾವುದೋ ಅಪಾಯದಲ್ಲಿದ್ದಾನೆ. ಬೇಗ ಹೋಗಿ ಅವನನ್ನ ರಕ್ಷಿಸು. ಮಾತೆ ಸೀತಾದೇವಿ, ನನ್ನ ಅಣ್ಣ ಶ್ರೀರಾಮಚಂದ್ರ ಮಹಾಪರಾಕ್ರಮಿ. ದೇವಾನುದೇವತೆಗಳೇ ಅವನಿಗೆ ಶರಣಾಗಿರುವಾಗ ಅವನಿಗಾಗಿ ನೀನೇನೋ ಚಿಂತಿಸಬೇಡ. ಸಮಾಧಾನ ಮಾಡಿಕೊಳ್ಳು ತಾಯಿ. ಇಲ್ಲ ಲಕ್ಷ್ಮಣ, ನನಗೇಕೋ ತುಂಬಾ ಭಯವಾಗುತ್ತಿದೆ. ನಿನಗೆ ರಾಮನ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲವೇ? ಕರುಣೆ ಇಲ್ಲವೇ? ಅವನ ರಕ್ಷಣೆ ನಿನಗೆ ಬೇಡವಾಯಿತೆ? ರಾಮನೇನು ನಿನಗೆ ಶತ್ರುವೆ? ಅವನು ಸತ್ತರೆ ನಿನಗೆ ಸಂತೋಷವೇ? ಹೇಳು ಲಕ್ಷ್ಮಣ. ನನ್ನಣ್ಣ ರಾಮಚಂದ್ರ ನಿನ್ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೂ ಹೋಗಬಾರದೆಂದು ಆಜ್ಞೆ ಮಾಡಿದ್ದಾನೆ. ಅವನ ಆಜ್ಞೆ ಪಾಲಿಸುವುದಷ್ಟೇ ನನ್ನ ಕೆಲಸ. ಹಿಂಜರಿದ ಲಕ್ಷ್ಮಣಂಗೆ ಅಳಿದು ಹೀಯಾಳಿಸಿದಳು ಸೀತೆ. ಹಿಂಜರಿದ ಲಕ್ಷ್ಮಣಂಗೆ ಅಳಿದು ಹೀಯಾಳಿಸಿದಳು ಸೀತೆ. ನೀನು ಬಹಳ ಕೆಟ್ಟವನು. ಯಾವುದೋ ಕೆಟ್ಟ ಉದ್ದೇಶದಿಂದಲೇ ರಾಮನನ್ನು ಕಾಪಾಡಲು ನೀನು ಹೋಗುತ್ತಿಲ್ಲ. ನೀನು ರಾಮನ ರಕ್ಷಣೆಗೆ ಹೋಗದಿದ್ದರೆ ನಾನು ಈಗಲೇ ಸತ್ತು ಬಿಡುತ್ತೇನೆ. ಸೀತೆಯ ಬಿರುನುಡಿಗಳಿನ್ನೊಂದು ಲಕ್ಷ್ಮಣ ರೇಖೆಯನ್ನು ಹಾಕಿ ಹೊರಟೊಡೆ. ಆಯಿತು ತಾಯಿ, ನಾನು ಅಣ್ಣನ ರಕ್ಷಣೆಗೆ ಹೋಗುತ್ತೇನೆ. ಆದರೆ ಅತ್ತಿಗೆ, ನೀನು ಗುಡಿಸಲಿನಿಂದ ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರದು. ನನ್ನ ಈ ರೇಖೆಯೇ ನಿನ್ನನ್ನು ರಕ್ಷಿಸುತ್ತದೆ. ಆ ಭಗವಂತನು ನಿನ್ನನ್ನು ರಕ್ಷಿಸಲಿ. ಬಂದನಲ್ಲಿಗೆ ರಾವಣ ತಪಸಿಯಾಗ್, ಬಂದನಲ್ಲಿಗೆ ರಾವಣ ತಪಸಿಯಾಗ್. ಭವತಿ ಭಿಕ್ಷಾಂದೇಹಿ. ಯಾರಾದರೂ ಹಸಿವಿಂದಿರುವ ಈ ಹೊಟ್ಟೆಗೆ ಅನ್ನ ನೀಡಿರಮ್ಮ. ಯಾರು? ಸನ್ಯಾಸಿಯೇ? ಪಾಪ, ತುಂಬಾ ಹಸಿದಿರುವಂತಿದೆ. ಬನ್ನಿ ಮುನಿಗಳೇ, ಒಳಗೆ ಬಂದು ಅನ್ನ ತೆಗೆದುಕೊಳ್ಳಿ. ನನಗೆ ಒಳಗೆ ಬರಲು ಸಾಧ್ಯವಾಗುತ್ತಿಲ್ಲ. ತುಂಬಾ ಹಸಿದಿದ್ದೇನೆ. ನನ್ನ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈ ರೇಖೆಯಿಂದ ತುಂಬಾ ಭಯವಾಗುತ್ತಿದೆ. ಭವತಿ ಭಿಕ್ಷಾಂದೇಹಿ. ಅನ್ನ ತೆಗೆದುಕೊಳ್ಳಿ.